ಗಿಲ್ಲಿ ಮಾತ್ರ ಮಸ್ತಾಗಿ ರೋಸ್ಟ್ ಮಾಡೋದು ಅಂತಾನೆ ಹೇಳ್ಬೋದು ವೀಕ್ಷಕರೇ. ಯಾರಿಗಪ್ಪ ರೋಸ್ಟ್ ಮಾಡಿದ್ರು ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಸೊ ಎಲಿಮಿನೇಷನ್ ಬಗ್ಗೆನೂ ಅಪ್ಡೇಟ್ ಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಕಮೆಂಟ್ ಮಾಡಿ ವೀಕ್ಷಕರೇ. ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ. ಸೊ ಪ್ರೊಮೋನ ಹಾಕ್ತೀನಿ, ನೋಡ್ಕೊ ಬನ್ನಿ ಪ್ರೊಮೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಗಿಲ್ಲಿ, ಚಂದ್ರಪ್ರಭಾ ಹಾಗೂ ಕಾವ್ಯ ಅವರು ಬೆಡ್ರೂಮ್ ಅಲ್ಲಿ ಕೂತಿರ್ತಾರೆ. ಸೊ ಆಗ ಏನಪ್ಪ ಆಗುತ್ತೆ ಅಂದ್ರೆ ಗಿಲ್ಲಿಯವರು ಹೇಳ್ತಾರೆ, ನಾನು ಒಂದ್ಸಲಿ ಮಾತು ಬಿಟ್ರೆ ಇನ್ನೊಂದ್ಸಲಿ ಮಾತೇ ಆಡ್ಸಲ್ಲ, ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ ಅಂತಾರೆ. ಸೊ ಅದಕ್ಕಾಗಿ ರಿಷಾ ಅವರು ಹೇಳ್ತಾರೆ, ಏನಪ್ಪ ಹೇಳ್ತಾರೆ ಅಂದರೆ, ಇದು ಸರಿನಾ ವೀಕ್ಷಕರೇ? ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ರಿಷಾ ಅವರು ಹೇಳ್ತಾರೆ, ನೀನು ಬಕೆಟ್ ಹಿಡಿತಾ ಇದೆಯಾ ಕಾವ್ಯ ಅವ್ರಿಗೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಗಿಲ್ಲಿ ಅವ್ರು ಏನಪ್ಪ ಹೇಳ್ತಾರೆ, ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ನೀವು ಎಲ್ಲರ ಹತ್ರ ಬಕೆಟ್ ಹಿಡಿತಾ ಇದೆಯಾ ಅಂತ ಹೇಳ್ತಾರೆ. ಅದಕ್ಕಾಗಿ ರಿಷಾ ಅವರು ರೈಸ್ ಆಗಿ ಏನಪ್ಪ ಹೇಳ್ತಾರೆ ಅಂದರೆ, ನೀನು ಬಂದಾಗಿಂದ ಕಾವ್ಯ ಕಾವ್ಯ ಅಂತ ಅವಳಿಂದನೇ ಇದೆಯಾ, ನೀನು ಆಟ ಆಡ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಗಿಲ್ಲಿಯವರು ಹೇಳ್ತಾರೆ, ಅದು ನನ್ನ ಇಷ್ಟ, ನೀವ್ಯಾರು ಕೇಳೋದು ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ರಿಷಾ ಅವರು ಹೇಳ್ತಾರೆ, ನಿನ್ನ ಕಾಮಿಡಿನ ನೀನು ನನ್ನ ಹತ್ರ ಇಟ್ಕೋಬೇಡ ಅಂತ ಹೇಳ್ತಾರೆ. ಅದಕ್ಕಾಗಿ ಗಿಲ್ಲಿಯವರು ಹೇಳ್ತಾರೆ, ನೀನು ಬಂದಾಗಿಂದನೂ ಕಾಮಿಡಿ ಪೀಸೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ರಿಷಾ ಅವರು ಹೇಳ್ತಾರೆ, ಕಾವ್ಯ ಅವರು ವೇಸ್ಟ್ ಪ್ರಾಡಕ್ಟ್ ಅಲ್ಲ, ನಿಜವಾಗಿಯೂ ನೀನು ವೇಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಏನಪ್ಪ ಆಗುತ್ತೆ ಅಂದರೆ, ಗಿಲ್ಲಿಯವರು ಹೇಳ್ತಾರೆ, ನೀನು ಬಕೆಟ್ ಹಿಡಿತಲ್ಲ, ಸಿಂಟ್ಯಾಕ್ಸ್ನ ಹಿಡಿತಾ ಇದೆಯಾ ಅಂತ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಕೈ ತೋರಿಸಿ ಹೇಳ್ತಾರೆ ವೀಕ್ಷಕರೇ. ಇಷ್ಟೆಲ್ಲ ಅಪ್ಡೇಟ್ ನಾನು ಬೇಗನೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತಾ ಇರೋದು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೂ ಸಹ ಫಾಲೋನ ಮಾಡ್ಕೊಳ್ಳಿ ವೀಕ್ಷಕರೇ.